ಭಾರತ ಚುನಾವಣಾ ಆಯೋಗ ಮತ್ತು ನಮ್ಮ ಜಿಲ್ಲಾಡಳಿತದ ಒಂದು ಸೂಚನೆಯಂತೆ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಎಲ್ಲ ಪ್ರತಿಯೊಬ್ಬ 18 ವರ್ಷ ತುಂಬಿರುವಂಥ ಪ್ರತಿಯೊಬ್ಬ ಅರ್ಹ ಮತದಾರರು ಸಹ ಕಡ್ಡಾಯವಾಗಿ ಮತದಾನ ಮಾಡಬೇಕು. ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದಂಗೆ ಬಲಿಷ್ಠ ಪ್ರಜಾಪ್ರಭುತ್ವ ವ್ಯವಸ್ಥೆನ ನಾವು ಕಟ್ಟಬೇಕು ಅಂತ ಹೇಳಿದ್ರೆ ಮತದಾನನ ಕಡ್ಡಾಯವಾಗಿ ಮಾಡಬೇಕು. ಇಲ್ಲಿ ಹೆಣ್ಣು ಗಂಡು ಬಡವ ಬಲ್ಲಿಗಾನ ಯಾವ ಭೇದ ಭಾವ ಇಲ್ಲದೆ ಸಂವಿಧಾನಬದ್ಧವಾಗಿ ಎಲ್ರಿಗೂ ಸಹ ನಮಗೆ ಮತದಾನ ಮಾಡುವಂಥ ಒಂದು ಹಕ್ಕನ್ನು ಕೊಟ್ಟಿದೆ. ಆ ಕೊಟ್ಟಿರುವಂಥ ಹಕ್ಕನ್ನು ನಾವು ಚಲಾವಣೆ ಮಾಡಬೇಕು. ಚಲಾವಣೆ ಮಾಡಿದ್ರೆ ನಾವೇನು ಮಾಡ್ತೀವಿ, ಉತ್ತಮವಾದಂಥ ಒಬ್ಬ ನಾಯಕನ ನಾವು ಆಯ್ಕೆ ಮಾಡ್ಕೊಳ್ತೀವಿ. ನಮ್ಮ ಬಲಿಷ್ಠ ಭಾರತಕ್ಕಾಗಿ ನಾವು ಒಬ್ಬ ಉತ್ತಮ ನಾಯಕನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಆ ಒಂದು ಕಾರಣಕ್ಕೆ ನಾವು ತಾತ್ಕಾಲಿಕ ಆಮಿಷಗಳಿಗೆ ಅಂದರೆ ಎಂಡ ಕೊಡ್ತಾರೆ, ದುಡ್ಡು ಕೊಡ್ತಾರೆ, ಸೀರೆ ಕೊಡ್ತಾರೆ, ಕುಕ್ಕರ್ ಕೊಡ್ತಾರೆ, ಇನ್ನೇನೋ ಕೊಡ್ತಾರೆ ಅಂತ ದಯವಿಟ್ಟು ನಿಮ್ಮ ಮತನ ಮಾರ್ಕೊಳ್ಳೋದು. ನಿಮ್ಮ ಅಕ್ಕಪಕ್ಕದ ಮನೆವರೆಗೂ ಸಹ ನೀವು ಮುಂದೆ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಕಡ್ಡಾಯವಾಗಿ ಮತದಾನ ಮಾಡೋದ್ರ ಮೂಲಕ ನಮ್ಮ ಹಕ್ಕೇನಿದೆ ನಾವು ಚಲಾವಣೆ ಮಾಡಬೇಕು ಅಂತೇಳಿ ನೀವೆಲ್ಲರೂ ಸಹ ನಿಮ್ಮ ಅಕ್ಕಪಕ್ಕದ ಮನೆಗಳು ನಿಮ್ಮ ಸ್ನೇಹಿತರಲ್ಲೂ ಕೂಡ ಪ್ರೇರೇಪಣೆ ಮಾಡಬೇಕು ಅಂತೇಳಿ ನಾನು ತಾಲೂಕು ಸ್ವೀಪ್ ಸಮಿತಿ ಪರವಾಗಿ ನಿಮ್ಮೆಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ತೀನಿ.